ಅಂಬರ ರಹಸ್ಯ. ಅಧ್ಯಾಯ 19. ದಫೇದಾರ ಜೋಗಪ್ಪ ಕೃಷ್ಣಪ್ಪಗೌಡರ ತೋಟಕ್ಕೆ ಪೊಲೀಸ್ ಪಹರೆ ಹಾಕಲು ಮುಂದಾಗದುದಕ್ಕೆ ಕಾರಣ, ಹೀಗೆ ಸತಾಯಿಸಿದರೆ ಕೊನೆಗೆ ಲಂಚ ಬಿಚ್ಚುತ್ತಾನೆ. ಅನಂತರ ಬೀಟ್ ಹಾಕಿದರಾಯ್ತು ಎಂಬುವ ನಂಬಿಕೆಯ ಜೊತೆಗೆ ಜೂನಿಯರ್ ಕಾಲೇಜಿನ ಸಮಾರಂಭಕ್ಕೆ ಪೊಲೀಸ್ ನೆರವನ್ನು ಪ್ರಿನ್ಸಿಪಾಲರು ಕೇಳಿದ್ದು ಕಾರಣವಿತ್ತು. ಆ ಕಾಲೇಜಿನ ಮೂರ್ಖ ಪ್ರಿನ್ಸಿಪಾಲರು ಸಮಾರಂಭಸಾಂಗವಾಗಿ ನೆರವೇರಲು ಪೊಲೀಸರ ನೆರವನ್ನು ಕೋರುತ್ತಿದ್ದುದರಿಂದಲೇ ಜೂನಿಯರ್ ಕಾಲೇಜಿನ ಯಾವೊಂದು ಸಮಾರಂಭವೂ ಸುಸೂತ್ರವಾಗಿ ನೆರವೇರುತ್ತಿರಲಿಲ್ಲ. ಕರಿಯ ಪೊಲೀಸ್ ವ್ಯಾನನ್ನು ನೋಡಿದ ಕೂಡಲೇ ಕಡ್ಡಾಯವಾಗಿ ಹುಡುಗರಿಗೆ ತಳಮಳ ಆರಂಭವಾಗುತ್ತಿತ್ತು. ಶಿಳ್ಳೆಗಳು ಆರಂಭವಾಗುತ್ತಿದ್ದವು. ಪೊಲೀಸರಿಗೂ ಹುಡುಗರ ಮುಕುಳಿ ಮೇಲೆ ಲಾಠಿ ಆಡಿಸುವ ಚಪಲ ಆರಂಭವಾಗುತ್ತಿತ್ತು. ಇದಕ್ಕೆಲ್ಲ ಆ ಮೂರ್ಖನೂ ಪುಕ್ಕಲನೂ ಆದ ಪ್ರಿನ್ಸಿಪಾಲ ಮಹಾಶಯನ ಸಭೆ ಸಾಂಗವಾಗಿ ನೆರವೇರಿಸುವ ಹಂಬಲವೇ ಕಾರಣವಾಗಿತ್ತು. ಜೂನಿಯರ್ ಕಾಲೇಜಿನ ಸಭೆಗೆ ಮುಖ್ಯ ಅತಿಥಿಗಳಾಗಿ ಸಂಶೋಧನಾ ಕೇಂದ್ರದ ಮುಖ್ಯಸ್ಥ ಡಾ ಪಾಟೀಲರನ್ನು ಕರೆಸಿದ್ದರು. ಗೂಗ್ಲಿ, ರಮೇಶ, ರಫಿ ಎಲ್ಲ ಬೆಳಗಿನಿಂದಲೂ ರಾಮಚಂದ್ರನ ಬಳಿ ವಾದ ಮಾಡಿ ಕೊನೆಗೂ ಅವನನ್ನು ಒಪ್ಪಿಸಿ ಪಾಟೀಲರಿಗೆ ಅವರ ಮಂತ್ರತಂತ್ರಗಳ ಬಗ್ಗೆ ಪ್ರಶ್ನೆ ಕೇಳುವುದೆಂದು ತೀರ್ಮಾನಿಸಿದ್ದರು. ಏಕೆಂದರೆ ವಿಚಾರವಾದಿಗಳ ಸಂಘ ಆರಂಭವಾದಾಗಿನಿಂದ ವಿಚಾರವಾದಿಗಳಿಗೆ ಯಾವುದೇ ಒಂದು ಕಾರ್ಯಕ್ರಮವೂ ಸಿಕ್ಕದೆ, ಎಲ್ಲಿ ತಮ್ಮ ಜಾತಿವಿನಾಶ ಸಂಘಕ್ಕಾದ ಗತಿಯೇ ಇದಕ್ಕೂ ಆಗುತ್ತದೋ ಎಂದು ಅವರಿಗೆ ದಿಗಿಲಾಗಿತ್ತು. ಅಷ್ಟಲ್ಲದೆ ಈಚೆಗೆ ತಮ್ಮ ಮೇಲೆ ಪೋಖರಿಗಳೆಂದು ಬಂದಿರಬಹುದಾದ ಅಪಖ್ಯಾತಿಯನ್ನು ತೊಳೆದುಕೊಳ್ಳಬೇಕೆಂಬ ಹಂಬಲವೂ ಅವರಿಗಿತ್ತು. ಅವರು ತಮ್ಮ ಧೋರಣೆ ಚಟುವಟಿಕೆಗಳಿಗೂ ಒಂದು ಸೈದ್ಧಾಂತಿಕ ತಳಹದಿ ಇದೆ ಎಂದು ತೋರಿಸಿಕೊಳ್ಳಲು ಕಾತರರಾಗಿದ್ದರು. ಅದಕ್ಕಾಗಿ ಅಲ್ಲಿ ಕೇಳಬೇಕಾದ ಪ್ರಶ್ನೆಗಳನ್ನು ರಾಮಚಂದ್ರನನ್ನೇ ಅವನಿಂದಲೇ ಸಿದ್ಧಪಡಿಸಿದ್ದರು. ಅಂತೂ ಕಾರ್ಯಕ್ರಮದ ವೇಳೆಗೆ ಅವರೆಲ್ಲ ಪ್ರಶ್ನೆಗಳನ್ನು ಸರಿಯಾಗಿ ಬಾಯಿಪಾಠ ಮಾಡಿಕೊಂಡು ಬಂದು ಕುಳಿತಿದ್ದರು. ಆದರೆ ಕಾಲೇಜು ಹುಡುಗಿಯರೆಲ್ಲ ಕಣ್ಣು ಕೋರೈಸುವ ಉಡುಗೆ ತೊಟ್ಟು ಫಳಫಳ ಹೊಳೆಯುತ್ತಾ ಸಭಾಂಗಣಕ್ಕೆ ಆಗಮಿಸುತ್ತಿದ್ದಂತೆಯೇ ಕ್ರಾಂತಿಕಾರಿಗಳಿಗೆ ಅನವಶ್ಯಕ ಗಾಬರಿ ದಿಗಿಲು ಆರಂಭವಾಗಿ ಪ್ರಶ್ನೆಗಳು ಕೆಲವರಿಗೆ ಒಂದೊಂದಾಗ ಮರೆತು ಹೋಗತೊಡಗಿದವು. ಅವರ ಸೈದ್ಧಾಂತಿಕ ತಳಹದಿ ಮೆಲ್ಲಗೆ ಕುಸಿಯಲಾರಂಭಿಸಿತು. ಕಾಲೇಜು ಸುಂದರಿ ವನಜಾಕ್ಷಿಯಿಂದ ಸ್ವಾಗತ ಗೀತೆ ಆರಂಭವಾಯಿತು. ಆಕೆ ಯಾವುದೋ ಪ್ರೇಮಗೀತೆಯಂಥ ಸ್ವಾಗತ ಗೀತೆಯನ್ನು ಸುಶ್ರಾವ್ಯವಾಗಿ ಹಾಡಿದಳು. ಹುಡುಗರೆಲ್ಲ ಭಾವೋದ್ವೇಗದಿಂದ ಕೇಳಿದರು. ಪ್ರತಿಯೊಬ್ಬರೂ ಅವಳು ತಮ್ಮನ್ನು ಉದ್ದೇಶಿಸಿಯೇ ಹಾಡುತ್ತಿದ್ದಾಳೆ ಎಂದು ತಿಳಿದು ಅವಳ ಕಂಠಶ್ರೀಯನ್ನು ಮನಸಾರೆ ಸವಿಯುತ್ತಾ ಪುಂಗಿಯ ನಾದಕ್ಕೆ ತಲೆಯಾಡಿಸುವ ಹಾವುಗಳಂತೆ ಓಲಾಡಿದರು. ವನಜಾಕ್ಷಿಯ ಹಾಡು ಮುಗಿಯಿತು. ಆದರೆ ಅವಳು ವೇದಿಕೆಯಿಂದ ಇಳಿಯುವುದು ಹುಡುಗರಿಗೆ ಸುತರಾಂ ಇಷ್ಟವಿರಲಿಲ್ಲ. ಅವರು ಇದನ್ನೊಂದು ಭಾವಗೀತೆಯ ಕಾರ್ಯಕ್ರಮ ಎನ್ನುವಂತೆಯೇ ತಿಳಿದು ವಾನ್ಸ್ ಮೋರ್ ಎಂದು ಕೂಗ್ತೊಡಗಿದರು. ವನಜಾಕ್ಷಿಗೆ ತನ್ನ ಅಗಾಧ ಅಭಿಮಾನಿಗಳ ಬಳಗವನ್ನು ನೋಡಿ ಇನ್ನೊಂದು ಹಾಡನ್ನು ಹಾಡಲು ಇಷ್ಟವಾಗಿ ಅನುಮತಿಗಾಗಿ ಪ್ರಿನ್ಸಿಪಾಲರತ್ತ ನೋಡುತ್ತಾ ವೇದಿಕೆಯ ಮೇಲೆ ನಿಂತೇ ಇದ್ದಳು. ಪ್ರಿನ್ಸಿಪಾಲರಿಗೆ ಅರ್ಥವಾಯಿತು, ಇವತ್ತಿನ ಕಾರ್ಯಕ್ರಮವನ್ನು ಸಂಪೂರ್ಣ ಹಾದಿ ತಪ್ಪಿಸುವ ಹವಣಿಕೆಯಲ್ಲಿದ್ದಾಳೆ ಇವಳು ಎಂದು. ನೋಡಿ ಅದಕ್ಕೆ ಹೇಳಿದ್ದು ಯಾರಾದರೂ ಒಬ್ಬ ಹುಡುಗನಿಂದ ಸ್ವಾಗತ ಗೀತೆ ಹೇಳಿಸಿ ಅಂತ ಎಂದು ಇಂಗ್ಲಿಷ್ ಮೇಷ್ಟರ ಕಡೆಗೆ ತಿರುಗಿ ಗೊಣಗಿದರು. ಒಪ್ಪಿಗೆ ಕೊಟ್ಟರೆ ಮತ್ತೆ ಮತ್ತೆ ವಾನ್ಸ್ ಮೋರ್ಗಳು ಶುರುವಾಗ್ತದೆ. ಬೇಡ ಅಂದರೆ ಪ್ರಿನ್ಸಿಪಾಲರಿಗೆ ಧಿಕ್ಕಾರ ಶುರುವಾಗ್ತದೆ. ಅಂತೂ ತಡವಾರಿಸುತ್ತಾ ಎದ್ದು ಮೈಕಿನ ಬಳಿಗೆ ಬಂದು ವನಜಾಕ್ಷಿಗೆ ಹೋಗಲು ಹೇಳಿ, ದಯವಿಟ್ಟು ವಿದ್ಯಾರ್ಥಿಗಳು ಶಾಂತವಾಗಿ ಕುಳಿತುಕೊಳ್ಳಬೇಕು. ಇದು ಸ್ವಾಗತ ಗೀತೆ. ಮುಂದೆ ಅತಿಥಿಗಳ ಭಾಷಣ ಇದೆ. ಕಾರ್ಯಕ್ರಮ ಮುಂದುವರೆಸುವುದಕ್ಕೆ ಅವಕಾಶ ಕೊಡಬೇಕು ಎಂದು ಪ್ರತಿ ಸಮಾರಂಭದಲ್ಲೂ ಒರಲುವಂತೆ ಮೈಕಿನಲ್ಲಿ ಅದೇ ಧಾಟಿಯಲ್ಲಿ ಅದೇ ದನಿಯಲ್ಲಿ ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡಿಕೊಂಡರು. ಥತ್ತೇರಿ ಇವನ್ಯಾಕೋ ಇಲ್ಲಿ ಬಂದ ಎಂದು ಒಬ್ಬ ಕೂಗಿದ. ಪ್ರಿನ್ಸಿಪಾಲಂತೆ ನಮ್ಮ ಪ್ರಾಣ ತಿಂತಾನಲ್ಲಯ್ಯ ಎಂದು ಇನ್ನೊಬ್ಬ ಗಟ್ಟಿಯಾಗಿ ಹಿಂದಿನಿಂದ ಕೂಗಿದ. ವನಜಾಕ್ಷಿ ಇಳಿದು ನಿರ್ಗಮಿಸಿದ್ದಕ್ಕಿಂತಲೂ ಪ್ರಿನ್ಸಿಪಾಲರ ಆಗಮನ ವಿದ್ಯಾರ್ಥಿಗಳಿಗೆ ಹೆಚ್ಚು ಘೋರವಾಗಿ ಕಂಡಿತು. ಹಿಂದಿನಿಂದ ಸಿಳ್ಳೆಗಳು ಆರಂಭವಾದವು. ಅಷ್ಟರಲ್ಲಿ ಕಾರ್ಯದರ್ಶಿ ಅತಿಥಿಗಳ ಪರಿಚಯ ಮಾಡಿಕೊಡತೊಡಗಿದ. ಅತಿಥಿಗಳಾದ ಪಾಟೀಲರು ಮಹಾವಿಜ್ಞಾನಿಗಳೆಂದು, ಧಾರ್ಮಿಕರೆಂದು, ಶಾಸ್ತ್ರಾಚಾರ ಸಂಪನ್ನರೆಂದು, ಅವತಾರ ಪುರುಷರೆಂದು ಬಾಯಿಗೆ ಬಂದ ಹಾಗೆ ಹೊಗಳಿದ. ಆ ರೀತಿ ಅವರನ್ನು ಕಾರ್ಯದರ್ಶಿ ಹೊಗಳಿದ್ದು ಅಲ್ಲಿನ ಮೊದಲೇ ನಿರ್ಧರಿಸಿಕೊಂಡಿದ್ದ ತಂತ್ರವಾಗಿತ್ತು. ಹೇಗಾದರೂ ಮಾಡಿ ಪಾಟೀಲರನ್ನು ಬುಟ್ಟಿಗೆ ಹಾಕಿಕೊಳ್ಳಬೇಕೆಂಬ ಹಿಂದೂವಾದಿಗಳ ಉಪಾಯದ ಒಂದು ಅಂಗವಾಗಿತ್ತು. ಕಾರ್ಯದರ್ಶಿಯ ಭೋಪರಾಕುಗಳನ್ನೆಲ್ಲ ಕೇಳುತ್ತಿದ್ದಂತೆ ವಿಚಾರವಾದಿಗಳಿಗೆ ಸಿಟ್ಟು ಬಂತು. ಇನ್ನೇನು ಕಾರ್ಯದರ್ಶಿಯ ಪರಿಚಯ ಭಾಷಣ ಮುಗಿಯುತ್ತಾ ಬಂತು. ಪ್ರಶ್ನೆ ಕೇಳುವ ಹೊತ್ತು ಸನ್ನಿಹಿತವಾಗುತ್ತಿದೆ. ತಲೆಯೊಳಗೆ ಬರೀ ಹುಡುಗಿಯರ ಫಳಫಳ ಗೋಚರಿಸುತ್ತದೆಯೇ ಹೊರತು ಪ್ರಶ್ನೆಗಳೊಂದು ಜ್ಞಾಪಕಕ್ಕೆ ಬರುತ್ತಿಲ್ಲ. ರಾಮಚಂದ್ರನನ್ನಾದರೂ ನಿರ್ದೇಶನಕ್ಕೆ ಕೇಳೋಣೆಂದರೆ ರಾಮಚಂದ್ರ ತಾನು ಸಮಾರಂಭಕ್ಕೆ ಬರುವುದಿಲ್ಲವೆಂದು ಮೊದಲೇ ಹೇಳಿಬಿಟ್ಟಿದ್ದಾನೆ. ಗೂಗ್ಲಿ, ರಫಿ, ರಮೇಶ, ಚಂದ್ರ, ಅಂಗಾರ ಎಲ್ಲ ಒಬ್ಬರನ್ನೊಬ್ಬರು ನೀನೇ ಕೇಳೋ ಎಂದು ತಿಳಿದುಕೊಳ್ಳುತ್ತಿದ್ದಾರೆ. ಅಷ್ಟರಲ್ಲಿ ಕಾರ್ಯದರ್ಶಿ ವಿದ್ಯಾರ್ಥಿಗಳು ಅತಿಥಿಗಳ ಭಾಷಣವನ್ನು ಶಾಂತರೀತಿಯಿಂದ ಕೇಳಬೇಕೆಂದು ಮನವಿ ಮಾಡಿ ಕುಳಿತುಕೊಂಡ.
ಅತಿಥಿಗಳಾದ ಪಾಟೀಲರು ಎದ್ದು ನಿಂತರು. ಅಂಗಾರ ಎದ್ದು ನಿಲ್ಲುವ ಧೈರ್ಯ ಮಾಡಿದ. ನಾವು ಅತಿಥಿಗಳಿಗೆ ವಿಚಾರವಾದಿಗಳ ಸಂಘದಿಂದ ಕೆಲವು ಪ್ರಶ್ನೆಗಳನ್ನು ಕೇಳಬೇಕಂತ ಬಂದಿದ್ದೇವೆ ಎಂದು ಗಂಭೀರವಾಗಿ ಹೇಳಿದ. ಪ್ರಿನ್ಸಿಪಾಲರಿಗೆ ದೊಡ್ಡ ಅಪಶಕುನ ನೋಡಿದಂತಾಗಿ ಜೀವವೇ ಹೋದಂತಾಯ್ತು. ಕ್ರಿಶ್ಚಿಯನ್ನನಾದ ಅಂಗಾರ ಎದ್ದು ನಿಂತುದನ್ನು ನೋಡಿ ಕೆಸರೂರಿನ ಕ್ರಿಶ್ಚಿಯನ್ನರು ತಮ್ಮ ವಿರೋಧಿಗಳಾದ ಮಸೀದಿ ಗುಂಪಿಗೆ ಸೇರಿದ್ದಾರೆಂದು ತೀರ್ಮಾನಿಸಿದ. ಹುಡುಗರನ್ನು ಆತ ಸದಾ ತನ್ನನ್ನು ತೊಂದರೆಗೆ ಸಿಕ್ಕಿಸಬೇಕೆಂದಿರುವ ವಿರೋಧಿ ಸಮೂಹ ಎಂದೇ ತಿಳಿದಿದ್ದ. ಎದ್ದು ಬೇಗ ಬೇಗ ಮೈಕಿನ ಬಳಿ ಬಂದು, ಜೋಸೆಫ್ ಅಂಗಾರ ಕುಳಿತುಕೊಳ್ಳಿ. ಇದು ಚರ್ಚಾ ಸ್ಪರ್ಧೆಯಾಗಲಿ ವಿಚಾರವೇದಿಕೆ ಆಗಲಿ ಅಲ್ಲ. ಮುಂದೆ ಕಾರ್ಯಕ್ರಮಗಳಿವೆ. ಯಕ್ಷಗಾನ ಇದೆ. ಪ್ರಶ್ನೋತ್ತರ ಆರಂಭಿಸಿದರೆ ಅವಕ್ಕೆಲ್ಲ ತೊಂದರೆಯಾಗುತ್ತೆ ಎಂದ. ಅಂಗಾರನಿಗೆ ಮುಂದೇನು ಮಾಡಬೇಕೆಂದು ಸರಿಯಾಗಿ ಹೊಳೆಯಲಿಲ್ಲ. ಜೊತೆಗೆ ಹುಡುಗಿಯರೆಲ್ಲ ಒಮ್ಮೆಲೇ ಹಿಂದಿರುಗಿ ಇವನು ಯಾರೆಂದು ನೋಡಿದರು. ಅಲ್ಲಿಗೆ ಅಂಗಾರನಿಗೆ ಯಾಕೆ ನಿಂತಿದ್ದೇನೆಂಬುದು ಸಂಪೂರ್ಣ ಮರೆತೇ ಹೋಗಿ ಸುಮ್ಮನೆ ನಿಂತೇಬಿಟ್ಟ. ಪಕ್ಕದಲ್ಲಿಯೇ ಕುಳಿತಿದ್ದ ವಯಸ್ಕರಿಬ್ಬರು ಆತ ನಿಂತೇ ಇದ್ದುದನ್ನು ಪ್ರತಿಭಟನೆಯೆಂದು ತಿಳಿದು, ಎದ್ದು ಕುಳಿತುಕೋ ಎಂದು ಅವನ ಹೆಗಲು ಹಿಡಿದು ಒತ್ತಲಾರಂಭಿಸಿದರು. ಮಿಕ್ಕ ವಿಚಾರವಾದಿಗಳಿಗೆ ಅಂಗಾರನನ್ನು ಏಕಾಂಗಿಯಾಗಿ ಸಿಕ್ಕಿಸಿದ್ದೇವೆ ಎಂದೆನ್ನಿಸಿತು. ಮೆಲ್ಲಗೆ ಚಂದ್ರ ಎದ್ದ. ಅಂಗಾರನನ್ನು ಬಲಾತ್ಕರಿಸುತ್ತಿದ್ದವರಿಗೆ, ಶ್ರೀ ಯಾಕ್ರಿ ಅವನಿಗೆ ಕೂರಿಸುತ್ತಿದ್ದೀರಿ? ನಾವು ಕಾಲೇಜಿಗೆ ಬಂದಿರೋದು ಪ್ರಶ್ನೆ ಕೇಳಿ ವಿಷಯ ತಿಳ್ಕೊಳ್ಳೋಕೆ, ಭಜನೆ ಮಾಡೋದಕ್ಕಲ್ಲ ಎಂದು ತಮ್ಮ ಜ್ಞಾನದಾಹವನ್ನು ತಿಳಿಸಿದ. ಅವನ ಮಾತು ಮುಗಿಯುವುದರೊಳಗೆ ಗೂಗ್ಲಿ, ರಮೇಶ, ತಮ್ಮಣ್ಣ, ಜಗದೀಶ, ಇಂಗ್ಲಿಷ್ ಗೌಡ ಇತ್ಯಾದಿ ವಿಚಾರವಾದಿ ಸಂಘದ ಸಮೂಹವೇ ಎದ್ದು ನಿಂತಿತು. ಪ್ರಿನ್ಸಿಪಾಲ್ ದೆವ್ವ ಹಿಡಿದವನಂತೆ, ಸೈಲೆನ್ಸ್, ಶಾಂತಿ, ಕುಕ್ಕೊಳ್ಳಿ ಎಂದು ಕಿರುಚತೊಡಗಿದ. ರಮೇಶ ಪರಿಚಯ ಭಾಷಣ ಮಾಡಿ ಇನ್ನೂ ವೇದಿಕೆ ಮೇಲೆ ನಿಂತಿದ್ದ ಕಾರ್ಯದರ್ಶಿಗೆ, ಅಲ್ಲಿಯವರು ಬಹಳ ದೊಡ್ಡ ವಿಜ್ಞಾನಿಗಳುಂತೀರ. ಮತ್ಯಾಕೆ ಮಂತ್ರ ತಂತ್ರ ಮಾಡ್ತಾರೆ, ವಿಜ್ಞಾನಕ್ಕೂ ಇದಕ್ಕೂ ಏನು ಸಂಬಂಧ ಎಂದು ಕೂಗಿದ. ಆ ವೇಳೆಗೆ ವಿಚಾರವಾದಿಗಳಿಗೆ ಸಭಾಕಂಪನ ಸಾಕಷ್ಟು ಕಡಿಮೆಯಾಗಿತ್ತು. ನೋ ಇದು ಸಭೆ. ಇಲ್ಲೆಲ್ಲ ಅವರ ಪರ್ಸನಲ್ ವಿಷಯ ಎತ್ತಕೂಡದು. ಅವರನ್ನು ಅತಿಥಿಗಳಂತ ಕರೆಸಿದ್ದೇವೆ. ಅವರಿಗೆ ಮರ್ಯಾದೆ ಕೊಡಬೇಕು ಎಂದು ಪ್ರಿನ್ಸಿಪಾಲ್ ಕೂಗಿದ. ಗಲಭೆಯನ್ನು ಕೌತುಕದಿಂದ ನೋಡುತ್ತಿದ್ದ ಪಾಟೀಲರು ಇನ್ನು ತಮ್ಮ ಕೇಸನ್ನು ಪ್ರಿನ್ಸಿಪಾಲರ ವಕಾಲತ್ತಿಗೆ ಬಿಟ್ಟರೆ ತಮ್ಮ ಮರ್ಯಾದೆಯನ್ನು ಸಂಪೂರ್ಣ ತೆಗೆಯುತ್ತಾರೆಂದು ತಿಳಿದುಕೊಂಡರು. ಅದು ಹೇಗೆ ಪರ್ಸನಲ್ ವಿಷಯ? ನಾವೇನು ಅವರ ಮನೆಯ ವಿಷಯ ಕೇಳಿದೆವೆ. ವಿಜ್ಞಾನಿ ಅಂದ ಮೇಲೆ ವಿಜ್ಞಾನದಲ್ಲಿ ನಂಬಿಕೆ ಇರಬೇಕು, ಮೂಢ ನಂಬಿಕೆ ಇರಕೂಡದು ಎಂದು ಗಟ್ಟಿಯಾಗಿ ಹೇಳಿದ ರಫೀಕ್ ಅಹಮದ್ ಸಿಟ್ ಡೌನ್. ಬೇರೆಯೋರ ಧರ್ಮದ ವಿಷಯ ಮತ್ತೊಬ್ಬರು ಟೀಕಿಸಬಾರದು, ಪ್ರಿನ್ಸಿಪಾಲ್ ಕೂಗಿದ. ಮೂಢನಂಬಿಕೆ ಸಂಪ್ರದಾಯಗಳ ವಿಷಯ ಬಂದೊಡನೆ ಪ್ರಿನ್ಸಿಪಾಲರ ತಲೆಯೊಳಗೆ ಒಂದು ಎಚ್ಚರಿಕೆ ಗಂಟೆ ಹೊಡೆಯತೊಡಗಿತ್ತು. ಏಕೆಂದರೆ ಸಂಶೋಧನಾ ಕೇಂದ್ರದ ಉದ್ಭವ ವೆಂಕಟೇಶ್ವರ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಆತನದು ಒಂದು ಮಹತ್ವದ ಪಾತ್ರ ಇತ್ತು. ಅದಕ್ಕೆ ಪಾಟೀಲರು ಅಷ್ಟೊಂದು ಸಹಕಾರಿಯಾಗಿರಲಿಲ್ಲ ಎಂದು ತಿಳಿದೇ ಅವರನ್ನು ಹೇಗಾದರೂ ಬುಟ್ಟಿಗೆ ಹಾಕಿಕೊಳ್ಳಬೇಕೆಂದು ಅವರನ್ನು ಕರೆಸಿದ್ದು. ಆತ ಕೆಸರೂರಿಗೆ ಬಂದಾಗಿನಿಂದ ಮಸೀದಿಗಳು, ಮೈಕಿನ ಚೀರಾಟ, ಬೇರಿಗಳ ರಾಜಕಾರಣ ಎಲ್ಲ ನೋಡಿಯೇ ರೋಸಿ ಅವನು ಉದ್ಭವ ವೆಂಕಟೇಶ್ವರ ಪಕ್ಷ ಸೇರಿಕೊಂಡಿದ್ದ. ಬರೀ ಹಿಂದೂಗಳಿಗೆ ಮಾತ್ರ ಅನ್ವಯಿಸುವ ಕುಟುಂಬ ಯೋಜನೆಗೆ ಬದ್ಧ ವಿರೋಧಿಯಾಗಿದ್ದ. ಕುಟುಂಬ ಯೋಜನಾ ಸಪ್ತಾಹಕ್ಕೆ ರಜಾದಿನಗಳಲ್ಲಿ ಕಾಲೇಜು ಕಟ್ಟಡ ಬಿಟ್ಟುಕೊಡುವುದಿಲ್ಲವೆಂದು ವಿರೋಧಿಸಿದ್ದ. ಪ್ರಶ್ನೆಗೆ ಅವಕಾಶ ಕೊಟ್ಟರೆ ಪಾಟೀಲರನ್ನು ಕರೆಸಿರುವ ತಮ್ಮ ಉದ್ದೇಶ ಹಾಳಾಗುವುದರ ಜೊತೆಗೆ ತನ್ನ ಪರ್ಸನಲ್ ವಿಷಯಗಳನ್ನು ಹುಡುಗರು ಹೊರತೆಗೆಯುತ್ತಾರೆ ಎನ್ನುವ ದಿಗಿಲು ಆತನಿಗೆ. ಸಭೆಯ ಗೊಂದಲವನ್ನು ಆತ ಅಡಗಿಸುವ ಪ್ರಯತ್ನದಲ್ಲಿಯೇ ಸಭೆಯನ್ನು ಇನ್ನಷ್ಟು ಗೊಂದಲಕ್ಕೆ ತಳ್ಳಿದ. ಪಾಟೀಲರು ಮೈಕ್ ಕೇಳಿದರೂ ಕೊಡದೆ ಅದನ್ನು ಗಟ್ಟಿಯಾಗಿ ಹಿಡಿದುಕೊಂಡು, ಸೈಲೆನ್ಸ್, ಕೂತ್ಕಳ್ಳಿ, ಶಾಂತಿ ಎಂದು ಕೂಗಿದ. ಪಾಟೀಲರು ಮೈಕ್ ದೊರೆಯದೇ ಇದ್ದುದರಿಂದ ಹಾಗೇ ರಫಿ ಕಡೆಗೆ ತಿರುಗಿ ಗಟ್ಟಿಯಾಗಿ, ನೋಡಿ, ನಾನು ಮಂತ್ರ ಮಾಯ ಮಾಡೋ ವಿಜ್ಞಾನಿ ಅಲ್ಲ. ಚೇಳು ಮಂತ್ರ ಒಂದು ಬಗೆಯ ಚಿಕಿತ್ಸೆ ಅಷ್ಟೇ. ಅದರ ಸತ್ಯಾಸತ್ಯಗಳನ್ನು ವೈಜ್ಞಾನಿಕವಾಗಿ ತಿಳಿದುಕೊಳ್ಳಬೇಕಾದದ್ದು ವಿಜ್ಞಾನ. ನನಗೆ ಪೂಜೆ ಪುರಸ್ಕಾರ ದೇವರು ಸಂತರ್ಪಣೆ ಯಾವುದರಲ್ಲೂ ನಂಬಿಕೆಯಿಲ್ಲ. ಅದಕ್ಕೆ ನನ್ನ ಬೆಂಬಲವೂ ಇಲ್ಲ. ಪ್ರಿನ್ಸಿಪಾಲರ ಆರ್ಭಟಗಳ ನಡುವೆ ಪಾಟೀಲರ ಮಾತಿನ ತುಣುಕುಗಳು ಹಿಂದೆ ಕುಳಿತಿದ್ದವರಿಗೆ ಕೇಳಿದವು. ಮುಂದುಗಡೆ ಕುಳಿತಿದ್ದರೊಬ್ಬರು ಎದ್ದು ಹಿಂದಕ್ಕೆ ತಿರುಗಿ, ದೇವರಲ್ಲಿ ನಂಬಿಕೆ ಇದ್ದವರು ದೇವರು ಪೂಜೆ ಮಾಡ್ತಾರೆ, ಮಂತ್ರದಲ್ಲಿ ನಂಬಿಕೆ ಇದ್ದವರು ಮಂತ್ರ ಮಾಡ್ತಾರೆ, ನಿಮಗೇನಯ್ಯ ಆಯ್ತು ಎಂದು ಹುಡುಗರಿಗೆ ಜೋರು ಮಾಡಿದರು. ಪಾಟೀಲರು ಹುಡುಗರಿಗೆ ಹೆದರಿ ಈ ರೀತಿ ಮಾತನಾಡುತ್ತಿದ್ದಾರೆ ಎಂದು ತಿಳಿದರು. ಅತಿಥಿವರ್ಯರು ಸ್ವಲ್ಪ ವಿಚಾರವಾದಿಗಳಂತೆಯೇ ಕಂಡು ಬಂದುದರಿಂದ ಧೈರ್ಯ ಮಾಡಿದ ಕಾಲೇಜು ಹುಡುಗಿ ಶ್ಯಾಮಲ ಎದ್ದು ಅವರನ್ನು, ಹಾಗಾದರೆ ವಿಜ್ಞಾನಿಗಳು ದೇವರು ಮಂತ್ರತಂತ್ರ ಮಾಡಬಹುದಾ ಎಂದು ಕೇಳಿದಳು. ಸ್ಟಡಿ ಶ್ಯಾಮಲ, ಹಿಯರ್ ಎಂಬ ಕೂಗು ಚಪ್ಪಾಳೆಗಳು ಹಿಂದಿನಿಂದ ಕೇಳಿಬಂದವು. ಪ್ರಿನ್ಸಿಪಾಲರು ಇನ್ನು ಮುಗಿಯಿತು ಎಂದುಕೊಂಡರು.
ಏಕೆಂದರೆ ಹುಡುಗಿಯರ ಬೆಂಬಲ ಸಿಕ್ಕರೆ ಹುಡುಗರನ್ನು ನಿಜತ್ವ ಪೊಲೀಸ್ ಇರಲಿ ಮಿಲಿಟರಿ ಬಂದರೂ ಹೆದರಿಸಲಾಗುವುದಿಲ್ಲ ಎಂಬುದು ಅವರ ನಂಬುಗೆ. ಶ್ಯಾಮಲನ ಹಿಂದೆ ಕುಳಿತಿದ್ದ ಹಲವಾರು ವಯಸ್ಸಾದ ಹೆಂಗಸರಿಗೆ ಕೋಪ ಬಂತು. ಅವರು ಕಾರ್ಯಕ್ರಮದ ಕೊನೆಯಲ್ಲಿದ್ದ ಪ್ರಹ್ಲಾದ ಪ್ರಕರಣ ಯಕ್ಷಗಾನ ನೋಡಲು ಬಂದಿದ್ದವರು. ಅವರು ಶ್ಯಾಮಲನನ್ನು ತರಾಟೆಗೆ ತೆಗೆದುಕೊಂಡರು. ನಿನಗೇನಮ್ಮ ಆಗಿದೆ ಹುಡುಗು? ಆ ಹುಡುಗ್ರು ಬೀದಿಲೇ ಕಾಲ ಕಳೆಯೋವು. ಅವಕ್ಕೇನು ಜವಾಬ್ದಾರಿ ಇದೆಯೇ? ನೀನು ಮುಂದೆ ದೊಡ್ಡೋಳಾಗಿ ಹೆತ್ತೋರ ಮನೆಗೆ, ಕೈ ಹಿಡಿದೋರ ಮನೆಗೆ ಮರ್ಯಾದೆ ತರಬೇಕಾದೋಳು. ಆ ಹುಡುಗರ ಮಾತಿಗೆ ಮರುಳಾಗಿ ಗಂಡುಬೀರಿ ಅಂತ ಹೆಸರು ತಗೋತಿಯಾ ಕುಳ್ಳೋ ಕುತ್ತೋ ಎಂದರು. ಶ್ಯಾಮಲ ತಮ್ಮ ಪರವಾಗಿ ಮಾತಾಡಿದ್ದನ್ನು ನೋಡಿ ಶಾಕ್ ಹೊಡೆದಂತಾಗಿ ವಿಚಾರವಾದಿಗಳು ಒಂದು ಕ್ಷಣ ಮಾತು ನಿಲ್ಲಿಸಿ ಮುಖ ನೋಡಿಕೊಂಡರು. ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ವಿಶ್ವರೂಪದರ್ಶನ ಕಂಡಂತಾಯ್ತು ಅವರಿಗೆ. ಕೆಲವರು ವೆಂಕಟೇಶ್ವರ ಭಕ್ತರು ಪಾಟೀಲರಿಗೆ ತರಾಟೆಗೆ ತಗೊಂಡು, ವಿಜ್ಞಾನಿ ಆದ ಮಾತ್ರಕ್ಕೆ ಅವನು ನಾಸ್ತಿಕ ಆಗಬೇಕೆ ಎಂದು ಐನ್ಸ್ಟೈನ್, ಸಿ. ವಿ. ರಾಮನ್ ಇತ್ಯಾದಿ ಎಲ್ಲರನ್ನೂ ಉದಾಹರಿಸತೊಡಗಿದರು. ಪಾಟೀಲರು, ಹಾಗಲ್ಲ, ನಮ್ಮ ಸ್ವಂತ ನಂಬಿಕೆ ಮತಾಚಾರ ಏನಿದ್ದರೂ ಮನೆಯೊಳಗಿರಬೇಕೇ ಹೊರತು ಬೀದಿಗೆ ತಂದು ಅದನ್ನು ಇನ್ನೊಬ್ಬರ ಮೇಲೆ ಹೇರಕೂಡದು ಎಂದರು. ಹಾಗಾದರೆ ಸಾಬರು ಮಾತ್ರ ಮಸೀದಿ ಕಟ್ಟಿಸಿ ಮೈಕು ಹಾಕಿಸಿ ಕೂಗಬಹುದೇ ಎಂದು ಒಬ್ಬರು ನೇರವಾಗಿ ಕೆಸರೂರಿನಲ್ಲಿ ನಡೆಯುತ್ತಿದ್ದ ಶೀತಲ ಸಮರಕ್ಕೆ ವಾಗ್ವಾದ ಗಂಟು ಹಾಕಿದರು. 15 ನಿಮಿಷದಲ್ಲಿ ಆ ಸಭೆಯಲ್ಲಿ ನಡೆಯುತ್ತಿದ್ದ ಆಲೋಚನೆ ಸಮಾಲೋಚನೆಯಾಗಿ, ಸಮಾಲೋಚನೆ ವಾಗ್ವಾದವಾಗಿ, ವಾಗ್ವಾದ ಗೊಂದಲವಾಗಿ, ಗೊಂದಲ ಗಲಭೆಯಾಗಿ, ಗಲಭೆ ದೊಂಬಿಗೆ ಸಮೀಪವಾಗುತ್ತಾ ಹೋಯಿತು. ಕೆಲವು ವಿಚಾರವಾದಿಗಳು ತಮ್ಮೊಡನೆ ವಾದದಲ್ಲಿ ತೊಡಗಿದ್ದ ಸಭಿಕರ ವಿರುದ್ಧ ತಾಳ್ಮೆ ಕಳೆದುಕೊಂಡು ರೊಚ್ಚಿಗೆದ್ದು ಕಂದಾಚಾರಿ ಪಾಟೀಲರಿಗೆ ಧಿಕ್ಕಾರ ಎಂದು ಕೂಗಿದರು. ಪಾಟೀಲರ ಜೊತೆ ವಾಗ್ವಾದದಲ್ಲಿದ್ದ ಕೆಲವರು ಇದನ್ನು ಕೇಳಿ ನಾಸ್ತಿಕವಾದಿ ಪಾಟೀಲರಿಗೆ ಧಿಕ್ಕಾರ ಎಂದು ಕೂಗಿದರು. ತಮ್ಮೊಡನೆ ಧಿಕ್ಕಾರ ಕೂಗಿದವರು ಯಾರೆಂದು ವಿಚಾರವಾದಿಗಳು ನೋಡಿದರು. ನೋಡಿದರೆ ಎಲ್ಲಾ ವೆಂಕಟೇಶ್ವರ ಪಕ್ಷದ ಸನಾತನಿಗಳು. ಅವರು ಪಾಟೀಲರಿಗೆ ನಾಸ್ತಿಕವಾದಿ ಎಂದು ಧಿಕ್ಕಾರ ಕೂಗುತ್ತಿದ್ದಾರೆ. ಅವರಲ್ಲಿ ಅನೇಕರು ಪ್ರಿನ್ಸಿಪಾಲರ ಚೇಲಾಗಳು ಸನಾತನಿ ಹಿಂದೂವಾದಿಗಳು ಇದ್ದಾರೆ. ಈಗ ಅವರೊಡನೆ ಸೇರಿ ಪಾಟೀಲರಿಗೆ ಧಿಕ್ಕಾರ ಕೂಗಿದರೆ ಹೇಗೆ? ನಮ್ಮ ವಿರೋಧಿಗಳಾಗಬೇಕಿದ್ದ ಪಾಟೀಲರು ಅವರಿಗೂ ಹೇಗೆ ವಿರೋಧಿಗಳಾದರು? ತಮ್ಮಲ್ಲೇ ಏನೋ ಲೆಕ್ಕಾಚಾರ ತಪ್ಪಿದೆ. ವಿಚಾರವಾದಿಗಳು ಎಂದಿನಂತೆ ತಮ್ಮ ಮಾಮೂಲಿ ಗೊಂದಲಕ್ಕೆ ಒಳಗಾದರು. ರಾಮಚಂದ್ರನೂ ಇಲ್ಲ ಸೂಕ್ತ ನಿರ್ದೇಶನಕ್ಕೆ. ಹೋಗಲಿ, ಹುಡುಗಿಯರಾದರೂ ಯಾವ ಕಡೆ ಎಂದು ತಿಳಿದು ತಮ್ಮ ಧೋರಣೆ ರೂಪಿಸೋಣ ಎಂದರೆ ಅದು ಸರಿಯಾಗಿ ಗೊತ್ತಾಗುತ್ತಿಲ್ಲ. ಯಾವಾಗ ಸಭೆಯಿಂದ ಧಿಕ್ಕಾರಗಳು ಹೊರಬರತೊಡಗಿದವೋ ದೂರಲದಲ್ಲಿ ಕತ್ತಲಲ್ಲಿ ನಿಂತಿದ್ದ ಪೊಲೀಸ್ ವ್ಯಾನು ಮೆಲ್ಲಗೆ ಮುಂಬರತೊಡಗಿತು. ಕಾಲೇಜಿನ ಬಳಿಗೆ ಬಂದು ನಿಂತೊಡನೆ ಅದರೊಳಗಿನಿಂದ ಲಾಠಿ ಹಿಡಿದು ಕಾಬಿ ಆಕೃತಿಗಳು ಇಳಿದುವು. ಕಾಲೇಜಿನ ಹೊರಗೆ ನಿಂತು ಮಾತಾಡುತ್ತಿದ್ದ ಹಲವು ಹುಡುಗರಿಗೆ ಕಾಬಿಬಟ್ಟೆ ಕಂಡೊಡನೆ ನಾಗರಹಾವನ್ನು ಕಂಡಂತಾಯ್ತು. ಮೆಲ್ಲನೆ ಒಳನುಗ್ಗಿ ಧಿಕ್ಕಾರ ಕೂಗುತ್ತಿದ್ದ ವೆಂಕಟೇಶ್ವರ ಪಕ್ಷದವರಿಗೆ ಬೇಗ ವಾದ ನಿಲ್ಲಿಸಿ ಹೊರಬರಬೇಕೆಂದು, ಪೊಲೀಸರೊಡನೆ ಸಭಾಂಗಣದಲ್ಲಿ ಘರ್ಷಣೆಗಿಳಿಯುವುದಕ್ಕಿಂತ ಹೊರಗಡೆ ಗಲ್ಲಿ ಕಾಂಪೌಂಡು, ಚರಂಡಿ ಮುಂತಾದವುಗಳ ಸಹಾಯದಿಂದ ಗೆರಿಲ್ಲಾ ಯುದ್ಧ ಹೂಡುವುದು ಒಳ್ಳೆಯದೆಂದು ತಿಳಿಸಿದರು. ಅವರು ಕೂಡಲೇ ವಾದ ನಿಲ್ಲಿಸಿ ಪಾಟೀಲರಿಗೆ ಧಿಕ್ಕಾರ ಮಾತ್ರ ಕೂಗಿದರು. ದೈವ ವಿರೋಧಿ, ನಾಸ್ತಿಕವಾದಿ ಪಾಟೀಲರಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ರಮೇಶ ಕಕ್ಕಾಬಿಕ್ಕಿಯಾಗಿ, ಲೋ ಆ ಬೋಳಿ ಮಕ್ಕಳ ಜೊತೆ ಸೇರಿಕೊಂಡು ನಾವ್ಯಾಕೋ ಧಿಕ್ಕಾರ ಕೂಗಬೇಕು ಎಂದು ರಫಿಯನ್ನು ಕೇಳಿದ. ಹಾಗಾದ್ರೆ ಸುಮ್ಮಿರು ಅಂತೀಯ? ಮತ್ತೇನು ಮಾಡೋಣ? ಸುಮ್ಮನಿರೋದಕ್ಕಾಗೋಲ್ಲ. ನಾವು ಬೇಕಾದರೆ ಅವರ ವಿರುದ್ಧ ಜಯಕಾರ ಹಾಕೋಣ ಎಂದ ಚಂದ್ರ. ಹಂಗೆ ಮಾಡೋಣ, ನಾವ್ಯಾಕೆ ಸುಮ್ಮಿರಬೇಕು ಎಂದ ಅಂಗಾರ. ಅವರೆಲ್ಲ ದೈವ ವಿರೋಧಿ ನಾಸ್ತಿಕವಾದಿ ಪಾಟೀಲರಿಗೆ ಎಂದು ಕೂಗುವುದನ್ನೇ ಕಾಯುತ್ತಿದ್ದು ವಿಚಾರವಾದಿಗಳ ಸಮೂಹ ಅವರ ಧಿಕ್ಕಾರದ ಕೂಗು ಮುಳುಗಿ ಹೋಗುವಂತೆ ಜಯವಾಗಲಿ ಎಂದು ಕಿವಿಗಡಚ್ಚಕ್ಕುವಂತೆ ಕೂಗಿದರು. ಪ್ರಹ್ಲಾದ ಪ್ರಕರಣ ನೋಡಲು ಬಂದು ಕುಳಿತಿದ್ದ ಹೆಂಗಸರಿಗೆ ನರಸಿಂಹಾವತಾರದಂತೆ ಹಲವು ಪೊಲೀಸರು ವೇದಿಕೆಯ ಹಿಂದಿನ ಬಾಗಿಲ ಬಳಿಯಿಂದ ಕಾಣಿಸಿಕೊಂಡರು. ತಕ್ಷಣ ಅವರು ಗಾಬರಿಯಿಂದ ಏಳುತ್ತಾ, ಥಪೋಕ್ತಿಗಳು, ನಾಸ್ತಿಕರು ಇಲ್ಲಿ ಬಂದು ಗಲಾಟೆ ಮಾಡ್ತಾರೆ. ಧೈರ್ಯ ಇದ್ದರೆ ಹೋಗಿ ಮಸೀದಿ ಹತ್ರ ಮಾಡಲಿ ಎಂದು ಗಟ್ಟಿಯಾಗಿ ಒದರುತ್ತಾ ಜಾಗ ಖಾಲಿ ಮಾಡತೊಡಗಿದರು. ಅದ್ಯಾಕೆ ಮಸೀದಿ ಹತ್ರ ಹೋಗ್ತಾರೆ? ಅವರೇ ಇವರನ್ನ ಹೋಗಿ ಪ್ರಹ್ಲಾದ ಪ್ರಕರಣ ನಿಲ್ಲಿಸಿ ಅಂತ ಗಲಾಟೆ ಮಾಡೋದಕ್ಕೆ ಕಳಿಸಿರುವಾಗ ಅಂತ ಇನ್ಯಾರೋ ಉರಿಯುವ ಬೆಂಕಿಗೆ ತುಪ್ಪ ಹುಯ್ದರು. ದಫೇದಾರ್ ಜೋಗಪ್ಪ ಪ್ರಿನ್ಸಿಪಾಲರ ಹತ್ತಿರ ಬಂದು, ಯಾರಿಗೆ ಬಾರಿಸಬೇಕು, ಧಿಕ್ಕಾರ ಕೂಗ್ತಿರೋರಿಗೋ, ಜೈಕಾರ ಕೂಗ್ತಿರೋರಿಗೋ ಎಂದು ಕೇಳಿದ. ಪ್ರಿನ್ಸಿಪಾಲ್ ಇನ್ನಷ್ಟು ಗಾಬರಿಯಾಗಿ, ಅವರೇ ಪಾಟೀಲರಿಗೆ ಜಯವಾಗಲಿ ಅಂತಿದಾರಲ್ಲ ಅವರೇ ಎಂದು ಪಾಟೀಲರೆದುರೇ ಹೇಳಿದರು. ಅದಕ್ಕೆ ಪಾಟೀಲರು, ಇಲ್ಲ, ಧಿಕ್ಕಾರ ಕೂಗ್ತಿರೋರದ್ದು ತಪ್ಪು ಇದೆ. ಅವರು ಪ್ರಶ್ನೆ ಕೇಳಿದರೆ ಉತ್ತರ ಹೇಳೋದಕ್ಕೆ ಇವರು ಅವಕಾಶ ಕೊಡಬಾರದೆ ಎಂದರು. ಜೋಗಪ್ಪನಿಗೆ ಯಾರಿಗೆ ಹೊಡೆಯಬೇಕೆಂದು ಸರಿಯಾಗಿ ಅರ್ಥವಾಗಲಿಲ್ಲ. ಆತ ಪ್ರಿನ್ಸಿಪಾಲರ ಕೈಯಿಂದ ಮೈಕನ್ನು ಕಿತ್ತುಕೊಂಡು, ಪ್ರತಿಭಟನೆ ಮಾಡೋರು ಏನಿದ್ರೂ ಹೊರಗಡೆ ಹೋಗಿ ಪ್ರತಿಭಟನೆ ಮಾಡಿ
ಸಭೆ ಒಳಗೆ ಸಭಾಂಗಣದಲ್ಲಿ ಗಲಾಟೆ ಮಾಡಿದರೂ ನಾವು ಲಾಠಿ ಚಾರ್ಜು ಮಾಡಬೇಕಾಗ್ತದೆ ಎಂದ. ಪೊಲೀಸ್ ಕೋರುಂಟು ಅವರುಂಟು, ನಮಗ್ಯಾಕೆ ಈ ದುಷ್ಟ ಮುಂಡೇಗಣ್ರ ಸಾವಾಸ ಎಂದು ಗೊಣಗುತ್ತಾ ಎದ್ದ ಓರ್ವ ಬೋಳಮ್ಮನ ಮುಂದಾಳತ್ವದಲ್ಲಿ ಸಭೆಯ ಹೆಂಗಸರು ಮಕ್ಕಳು ಮುದುಕರು ಎಲ್ಲ ಹೊರಹೋಗತೊಡಗಿದರು. ಪೊಲೀಸರು ಹುಡುಗರನ್ನ ತಳ್ಳಾಡುತ್ತಾ ಅವರಿಗೆ ಹೊರಹೋಗಲು ದಾರಿ ಮಾಡಿದರು. ಸಭೆ ಬರಖಾಸ್ತಾಗುವ ಸ್ಪಷ್ಟ ಸೂಚನೆಗಳು ಕಂಡುಬಂದವು. ಸಸ್ಯಗಳ ಬಗ್ಗೆ, ಸಸ್ಯರೋಗಗಳ ಬಗ್ಗೆ, ಮುಖ್ಯವಾಗಿ ಏಲಕ್ಕಿಯ ಕೆಸರೂರು ವೈರಸ್ ಖಾಯಿಲೆ ಬಗ್ಗೆ ಮಾಹಿತಿ ಕೊಡಲು ಬಂದಿದ್ದ ಪಾಟೀಲರು ಹತಾಶರಾದರು. ಕೆಸರೂರಿನ ಖಾಯಿಲೆಗೆ ಇಡೀ ಒಂದು ಜನಪದವೇ ಸಿಕ್ಕಿದ್ದನ್ನು ಕಂಡರು.